ಇಲ್ಲಿ ಮಾನಗಳನ್ನು ಕಾಳಜಿಪೂರ್ವಕವಾಗಿ ಹೆಚ್ಚು ಮಾಡ್ರಿ. ಮಾಡೋದನ್ನ ತಿಳಿಸ್ತು ಲಕ್ಷ್ಯ ಕೊಟ್ಟು ನೋಡಿ, ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು ಗಣಿತಗಳ. ಹಾಂ ನೋಡ್ರಿ, ಸೈನಿಕ ಶಾಲೆಯೊಳಗೆ ಬಿದ್ದಿತ್ತಿದು 15 ಮೀಟರ್ ಉದ್ದ, 1.8 ಮೀಟರ್ ಎತ್ತರ ಮತ್ತು 37.5 ಸೆಂಟಿಮೀಟರ್ ದಪ್ಪವಿರುವ ಒಂದು ಗೋಡೆಯನ್ನು ಕಟ್ಟಲು 25 ಸೆಂಟಿಮೀಟರ್ ಗುಂಡ್ಲೆ 12.5 ಸೆಂಟಿಮೀಟರ್ ಗುಂಡ್ಲೆ 7.5 ಸೆಂಟಿಮೀಟರ್ ಅಳತೆ ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತವೆ. ಇಲ್ಲಿ ಒಂದು ವಿಷಯ, ಮಾನಗಳ ಬಗ್ಗೆ ಭಾಳ ಹುಷಾರಿರ್ಬೇಕು. ಇಲ್ಲಿ ಇದು ಮೀಟರ್ ಅದ, ಇದು ಮೀಟರ್ ಅದ, ಇದು ಸೆಂಟಿಮೀಟರ್ ಅದ. ಹುಷಾರ್. ಇಲ್ಲಿ ನೀವು ಎಲ್ಲಿ ತಪ್ತೀರಿ ಅನ್ನೋದು ಹೇಳ್ತಾನ ಗಣಿತ. ಅಂದ್ರೆ ಈಗ ತುಂಡುಗಳ ಅಥವಾ ಇಟ್ಟಿಗೆಗಳ ಸಂಖ್ಯೆ ಬರೋಬರಿ. ಈಗ ಮೊದಲಿಷ್ಟು ಸೂತ್ರ ಬರ್ಕೋರಿ. ಇಟ್ಟಿಗೆಗಳ ಸಂಖ್ಯೆ ಬರೋಬರಿ, ಇಟ್ಟಿಗೆಗಳ ಸಂಖ್ಯೆ ಬರೋಬರಿ ಗೋಡೆಯ ಘನಫಲ, ಗೋಡೆಯ ಘನಫಲ, ಗೋಡೆಯ ಘನಫಲ ಸರ್ವಾಸ್ ಬಾಗಲೆ ಇಟ್ಟಿಗೆಯ ಘನಫಲ, ಇಟ್ಟಿಗೆಯ ಘನಫಲ, ಇಟ್ಟಿಗೆಯ ಘನಫಲದಿಂದ ನೀವು ಭಾಗಿಸಿದ್ರೆ ಇಟ್ಟಿಗೆಗಳ ಸಂಖ್ಯೆ ಬರ್ತದೆ. ಆದ್ರೆ ಮಾನಗಳ ಬಗ್ಗೆ ಕೇರ್ ಇರಬೇಕು. ಎಲ್ಲ ಮೀಟರ್ಗಳವ ಅವುಗಳನ್ನು ಸೆಂಟಿಮೀಟರ್ ಮಾಡ್ಕೋಬೇಕು ಮ್ಯಾಲಿನು. ಅಂದ್ರೆ 15 ಮೀಟರ್ ಅದ, ಅದಕ್ಕೆ 100ಲೆ ಗುಣಾಕಾರ ಮಾಡ್ರಿ 1500 ಸೆಂಟಿಮೀಟರ್ ಅದ. 1.8 ಮೀಟರ್ ಅದ, ಅದಕ್ಕೆ 100 ಇಡ್ರಿ. ಆಮೇಲೆ ಎತ್ತರ ಅದು ದಪ್ಪಕ್ಕೆ ಏನದಲ್ಲ 37.5 ಇಟ್ಟು ಬಿಡ್ರಿ, ಯಾಕಂದ್ರೆ ಅದು ಸೆಂಟಿಮೀಟರ್ ಅದ. ಆಮೇಲೆ ಇಟ್ಟಿಗೆಗಳ ಸಂಖ್ಯೆ ಅನ್ನೋದು ಎಲ್ಲ ಸೆಂಟಿಮೀಟರ್ ಅದ. ಏನೋ ಪ್ರಾಬ್ಲಮ್. ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸ್ತದ ನೋಡ್ರಿ. ಈಗ ನೋಡ್ರಿ, 15 ಅಂದ್ರೆ 15 ಮೀಟರ್ ಅದ. ಇದನ್ನ ಏನು ಮಾಡ್ರಿ, 100 ಇಟ್ಟು ಬಿಡ್ರಿ ಗುಂಡ್ಲೆ. 1.8 ಅದ, ಅದಕ್ಕೂ 100 ಇಟ್ಟು ಬಿಡ್ರಿ, ಅದು ಮೀಟರ್ ಅದ. ಏನು ಗುಂಡ್ಲೆ 37.5 ಅದ, 37.5 ಅದು ಸೆಂಟಿಮೀಟರ್ ಅದ. ಏನು ಪ್ರಾಬ್ಲಮ್ ಇಲ್ಲ. ಈಗ ನೀವು ಇದನ್ನು ಸೆಂಟಿಮೀಟರ್ ಮಾಡ್ಕೊಂಡ್ರಿ. ಈಗ 25 ಸೆಂಟಿಮೀಟರ್ ಗುಂಡ್ಲೆ, ಆಮೇಲೆ 12.5 ಸೆಂಟಿಮೀಟರ್ ಗುಂಡ್ಲೆ 7.5 ಸೆಂಟಿಮೀಟರ್. ಇಲ್ಲಿ ಅತಿ ಇಂಪಾರ್ಟೆಂಟ್ ಏನಂದ್ರೆ ಮ್ಯಾಲಿನ ಸ್ಥಾನ ಬೆಲೆಗಳನ್ನು ನೀವು ಏನು ಮಾಡಬೇಕು, ಮ್ಯಾಲಿನ ಸ್ಥಾನ ಬೆಲೆಗಳನ್ನು ತಳಗ ಕೊಡಬೇಕು, ತಳಗಿನ ಸ್ಥಾನ ಬೆಲೆಗಳನ್ನು ಮ್ಯಾಲೆ ಕೊಡಬೇಕು. ಇದು ಭಾಳ ಅತಿ ತಿಳ್ಕೊಂಡು ಮಾಡತಕ್ಕಂಥ ಲೆಕ್ಕ. ಯಾಕಂದ್ರೆ ಇಲ್ಲಿ ದಶಮಾಂಶಗಳು ಎರಡೂ ಕಡೆ ಅವ. ಅಂದ್ರೆ ಮ್ಯಾಲಿನ ಸ್ಥಾನಗಳು ಎಷ್ಟವ, 1 ಅದ, ಇಲ್ಲಿ 2 ಅದ, ಇಲ್ಲೂ 1 ಅದ, 2 ಅದ. ಅಂದ್ರೆ ಮ್ಯಾಲೆ 100 ತಳಗ 100 ಇಡುವ ಅವಶ್ಯಕತೆ ಇಲ್ಲ. ಇಟ್ರೆ ಅಂದ್ರೆ ಏನಾಗಿಬಿಡ್ತದೆ, ಎರಡು ಈಕ್ವಲ್ ಆಗಿಬಿಡ್ತದೆ. ಏನು ಬ್ಯಾಡ ನಮಗೆ. ಇಲ್ಲಿ ಸ್ಥಾನ ಬೆಲೆಗಳು ಈಕ್ವಲ್ ಅವ ಅಂತಂದ್ರೆ ನೀವು ಒಂದು ಕೆಲಸ ಮಾಡ್ಬೇಕು. ಏನು ಇನ್ನೊಂದ್ಸಲ ಚಂದ ಇಡ್ತಾನೆ, ಏನು ತಪ್ಪಿಲ್ಲ. ಈಗ ನಾವು ಸ್ಥಾನ ಬೆಲೆ ಮ್ಯಾಲೆ ತಳಗ ಸೇಮ್ ಆಗ್ತಾವ ಇಲ್ಲ ನೋಡ್ರಿ ನೀವೇ. ಹೆಂಗಂದ್ರೆ 25 ಸೆಂಟಿಮೀಟರ್ ಗುಂಡ್ಲೆ 12.5 ಸೆಂಟಿಮೀಟರ್ ಗುಂಡ್ಲೆ 7.5 ಸೆಂಟಿಮೀಟರ್. ಈಗ ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಡಬೇಕು, ಇವುಗಳ ಸ್ಥಾನ ಬೆಲೆಯನ್ನು ತಳಗ ಕೊಡಬೇಕು. ಆದ್ರೆ ಇಲ್ಲಿ ಸ್ಥಾನ ಅದ 1 ಅದ, 2 ಅದ, ಇಲ್ಲಿ 1 ಅದ, 2 ಅದ ಅಂದ್ರೆ ಅವು ಈಕ್ವಲ್ ಆದಂಗೆ ಆಗ್ತದೆ. ನೀವು ಮ್ಯಾಲೆ ಇಡೋದು ಬೇಡ, ತಳಗ ಇಡೋದು ಬೇಡ. ಸ್ಥಾನ ಬೆಲೆ ಎರಡು ಸ್ಥಾನ ಬೆಲೆಗಳು ಈಕ್ವಲ್ ಅದು. ಹಿಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಆಮೇಲೆ ನೀವು ಕನಿಷ್ಠ ರೂಪಕ್ಕೆ ತೊಗೊಂಡು ಬಂದ್ಬಿಟ್ರೆ ಎಕ್ದಮ್ ಸರಳ ಬಂದ್ಬಿಡ್ತದೆ. ಈಗ ನಿಮಗೆ ತಿಳಿತಲ್ಲ, 15 ಮೀಟರನ್ನು ಗುಂಡ್ಲೆ 100 ಇಟ್ರೆ ಏನಾಯ್ತು, ಸೆಂಟಿಮೀಟರ್ ಆಯ್ತು. 1.8 ಗುಂಡ್ಲೆ 100 ಇಟ್ರೆ ಅದು ಸೆಂಟಿಮೀಟರ್ ಆಯ್ತು. 37.5 ಇದು ಸೆಂಟಿಮೀಟರ್ ಅದ, ಏನು ಪ್ರಶ್ನೆನೇ ಇಲ್ಲ. ಆಮೇಲೆ 25 ಸೆಂಟಿಮೀಟರ್ 12.5 ಸೆಂಟಿಮೀಟರ್ 7.5 ಸೆಂಟಿಮೀಟರ್ ಅದ. ಈಗ ಇದರ ಸ್ಥಾನ ಮೇಲೆ ಮ್ಯಾಲೆ ಕೊಡಬೇಕು, ಮ್ಯಾಲಿನ ಸ್ಥಾನ ಮೇಲೆ ತಳ ಕೊಡಬೇಕು. ಇಲ್ಲಿ 1 ಸ್ಥಾನ, ಇಲ್ಲಿ 1 ಸ್ಥಾನ, ಬಿಂದುದ ಮುಂದೆ 1 ಸ್ಥಾನ ಅದ. ಹಿಂಗೆ ಎಣಿಸ್ಬೇಕು ಬಿಂದುದ ಮುಂದೆ, ಹಿಂಗಲ್ಲ. ಬಿಂದುದ ಮುಂದೆ 1 ಸ್ಥಾನ, ಬಿಂದುದ ಮುಂದೆ 1 ಸ್ಥಾನ ಅಂದ್ರೆ 2 ಅದು. ಇಲ್ಲಿ ಬಿಂದುದ ಮುಂದೆ 1 ಸ್ಥಾನ, ಬಿಂದುದ ಮುಂದೆ 1 ಸ್ಥಾನ, ಇವು 2 ಅದು.
ತೆಳಗೆ 100 ಇಡೋದು, ಮ್ಯಾಲೆ 100 ಇಟ್ಟು ಸುಮ್ಮನೆ ಯಾಕೆ ಹೊಡಿಯೋದು? ಈಕ್ವಲ್ ಸ್ಥಾನ ಇರ್ತಂದ್ರೆ ದಶಮಾಂಶ ಇಡ್ಲಿಕ್ಕೆ ಹೋಗಬಾರ್ದು. ಇನ್ನು ಸರಿಯಾಗಿ ತಪ್ಪಲಾರ್ದಂಗ ನೀವು ಕಡ್ದಾಡ್ಬೇಕು. 25 ಒಂದಲೇ 25 ನಾಲ್ಕಲೆ ತಿಳಿತಲ್ಲ. 15 ಒಂದಲೇ 15 ಐದ್ಲೆ. ನೋಡಿ, ಇದು ಭಾಳ ಇಂಪಾರ್ಟೆಂಟ್. ತಿಳಿತಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ನೋಡ್ರಿ, ಈ 100ಕ್ಕೆ 25ಕ್ಕೆ ಭಾಗ ಹೋಗ್ತದೆ. ನೋಡ್ರಿ, 5 ಒಂದಲೇ 5 20ಲೆ. ತಿಳಿತಲ್ಲ. ಈಗ ನೋಡಿ, ಈಗ ಸದ್ಯ ಈಗ 5 ಈಗ 20 ಅಂದ್ರೆ 5 ನಾಲ್ಕಲೆ 5 ನಾಲ್ಕಲೆ 5 ಎರಡಲೆ 10 5 ಐದ್ಲೆ 25. ನೋಡಿ, 25ಕ್ಕೆ 375ಕ್ಕೆ ಭಾಗ ಹೋಗ್ತದಿಲ್ಲ ನೋಡ್ರಿ. 375 25 ಒಂದಲೇ 25 3 2 ಹೋದ್ರೆ 1 25 ಐದ್ಲೆ 125. ಓಕೆ, 25 ಒಂದಲೇ 25 15ಲೆ 25 15ಲೆ ಎಲ್ಲ ಕೆಳಗಡೆ ಒಂದು ಬಿಟ್ಟು. ಈಗ ನಿಮ್ಗೆ ಉತ್ತರ ಏನಾಯ್ತು? ಮ್ಯಾಲಿನ ಪದಗಳನ್ನ ಗುಣಾಕಾರ ಮಾಡಿ ಇಟ್ಟು ಬಿಡ್ಬೇಕು. ಅಂದ್ರೆ ನಿಮ್ಮ ಉತ್ತರ ಸಿಕ್ಬಿಡ್ತಾವ. ಈಗ ನೋಡಿ, 18 ನಾಲ್ಕಲೆ ಎಷ್ಟು? 72. 18 ನಾಲ್ಕಲೆ 72. 15 ನಾಲ್ಕಲೆ 60. ಪೂಜೆ ಹೊರಗಿಡ್ರಿ. 6 ಎರಡ್ಲೆ 12 ಕೆಲ ಬಂತು 1. 6 42 1 43. 4320 ಇಟ್ಟಿಗೆಗಳು. 4320 ಇಟ್ಟಿಗೆಗಳು. ನೋಡ್ರಿ, ಸಮಾಧಾನಲೆ ಗಣಿತಗಳನ್ನ ನೀವು ಇಂಥ ಲೆಕ್ಕಗಳನ್ನ, ಯಾಕಂದ್ರೆ ಬರೀ ಗಣಪಲ ಅಂದ್ರೆ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಅಂತ ತಿಳ್ಕೊಬಾರ್ದು ನೀವು. ಎಷ್ಟು ನಮೂನಿ ಬರ್ತಾವ ಗಣಿತಗಳಂದ್ರ, ಈಗ ನೋಡ್ರಿ, ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಹೌದು. ಸ್ಥಾನ ಬೆಲೆಗಳ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡ್ರಿ ನೀವು ಇದ್ರಾಗ? ಸ್ಥಾನ ಬೆಲೆಗಳು ಇಂಪಾರ್ಟೆಂಟ್ ನಿಮಗ. ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಮಾಡಿ ಪಟ 5 ಗುಂಡ್ಲೆ 3 ಗುಂಡ್ಲೆ 2 ಇಂಥವು ಗಣಫಲಗಳನ್ನ ಅವನು ಕೇಳುವುದಿಲ್ಲ. ಗಣಫಲ ಲೆಕ್ಕಗಳು ಅವಾಗ ಅತಿ ಸಣ್ಣ ಲೆಕ್ಕ. ಈಗಿನ ಸೈನಿಕ್ ಸ್ಕೂಲ್ನಾಗ ಅಂತ ಸಣ್ಣ ಬಿಡಿಗೆ ಹತ್ತಿರ್ಬೇಕು. ಬಹುಶಃ ನಾವು ಕಲ್ಸಾಗ ಮಾತ್ರ ಭಾಳ ಟಫ್ ಬೀಳುತ್ತಿದ್ದು. ಉತ್ತರ ಸಂಖ್ಯೆ ಬಿ. ಇಂಥ ಗಣಿತಗಳನ್ನು ಕಲೀರಿ ನೀವು. ನಿಮ್ಮ ಸೈನಿಕ್ ಸ್ಕೂಲ್ನಾಗಿನ ಗಣಿತಗಳು ಈಗಿನ ಸೈನಿಕ್ ಸ್ಕೂಲ್ ಅಭ್ಯಾಸ ಮತ್ತು ಈಗಿನ ನವೋದಯ ಗಣಿತಗಳು ಸೊಮ್ಮ ಹರ್ಕೊಂಡು ಕುಡ್ಕೊಂಡು ಹೋಗಿಬಿಡ್ತೀರಿ ನಾವು. ಯಾಕಂದ್ರೆ ಎಲ್ಲ ಮೆಂಟಲ್ ಎಬಿಲಿಟಿ ಲೆಕ್ಕಿರ್ತಾವ. ಸ್ಥಾನ ಬೆಲೆನ ಹೆಂಗೆ ಹಾಕಿದೆ ಸರಿಯಾಗಿ ನೋಡ್ರಿ. ಇಟ್ಟಿಗೆಗಳ ಸಂಖ್ಯೆ ಬರೋಬ್ಬರಿ. ಗೋಡೆಯ ಗಣಫಲ ಸರ್ವಸ್ವಾಲಿ ಇಟ್ಟಿಗೆ ಗಣಫಲ. ಇದು ಸೂತ್ರ. ಸ್ಥಾನ ಬೆಲೆಗಳನ್ನ ಹಾಕಿದ್ರೆ 15 ಮೀಟರನ್ನ 100 ಮೀಟರ್ ಸೆಂಟಿಮೀಟರ್ ಆಯ್ತು. 1.8 ಇದಕ್ಕೆ 100 ಮೀಟರ್ ಇದು ಸೆಂಟಿಮೀಟರ್ ಆಯ್ತು. ಇದು 37.5 ಹೆಂಗಾದರೂ ಸೆಂಟಿಮೀಟರ್ ಅದಾಗ ಬಿಡ್ರಿ. 25 ಸೆಂಟಿಮೀಟರ್ 12.5 ಸೆಂಟಿಮೀಟರ್ 7.5 ಸೆಂಟಿಮೀಟರ್ ಅದ. ಅಂದ್ರೆ ಇಲ್ಲಿ ಸ್ಥಾನ ಬೆಲೆಗಳನ್ನ ಬಹಳ ಎಚ್ಚರಿಕೆಯಿಂದ ನೀವು ನೋಡ್ಕೋಬೇಕು. ತಳಗನು 2 ಮ್ಯಾಲಿನೂ 2 ಅಂದ್ರೆ ಏನು ಮ್ಯಾಲ 100 ಇಡುದು ತಳಗ 100 ಇಟ್ಟ ಅದನ್ನ ಕನಿಷ್ಠ ರೂಪಕ್ಕೆ ತರಬೇಡ್ರಿ. ನಾವು ಮೊದ್ಲು ಹಂಗೆ ಮಾಡ್ತಿದ್ವು. ಈಗೇನ್ ಬ್ಯಾಡ. ಈಗೆಲ್ಲ ಕನಿಷ್ಠ ರೂಪಕ್ಕೆ ತಂದಾಗ 4 4 15 18 ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು ನಿಮಗ ನೋಡ್ರಿ. ಸರಿಯಾಗಿ ತಿಳಿದಲ್ಲ. ಇನ್ನೊಂದ್ಸಲ ನೋಡ್ರಿ. 18 4 72. 18 4 ಎಷ್ಟಾಯ್ತು? 72 ಆಯ್ತು. 15 4 60 ಆಯ್ತು. 60ಕ್ಕೆ 72ಕ್ಕೆ ಗುಣಾಕಾರ ಮಾಡ್ರಿ. ಪೂಜೆ ಬಿಡ್ರಿ. 6 2 12 1 6 42 1 43. ಈ ಪೂಜೆ ಇಲ್ಲಿ ತಂದಿಟ್ಕೊಂಡ್ಬಿಡ್ರಿ ಬಂದದ್ದು. ಯಾಕಂದ್ರೆ ಲೆಕ್ಕ ತಪ್ಪಬಾರ್ದು. ಯಾಕಂದ್ರೆ ವಿಡಿಯೋ ಇರ್ತದೆ. ಇದು ಸರಿಯಾಗಿ ನೀವು ತಿಳ್ಕೊಂಡ್ರಿ ಅಂತ ಅರ್ಥ ಮಾಡಿ ಮುಂದಿನ ಗಣಿತಗಳನ್ನ ಸರಿಯಾಗಿ ಮಾಡ್ರಿ. ಬರ್ತಿರ್ತಾವ ಎಕ್ಸಾಂಪಲ್ಗಳು ಎಲ್ಲ ಸೈನಿಕ್ ಸ್ಕೂಲ್ದಾಗ ಹೆಂಗೆ ಇರ್ತಾವ. ನವೋದಯದಾನು ಪೇಪರ್ದಾಗ ಇದ್ದೇ ಇರ್ತಾವ ನೋಡ್ಕೋರಿ.